ಬೆಂಗಳೂರು ಅಭಿವೃದ್ಧಿ ಖಾತೆಯ ಬಗ್ಗೆ ಮಾರುತೇಶ್ ವಿವರಿಸ್ತಾ ಇದ್ರು. ಅತ್ಯಂತ ಹೆಚ್ಚು ಪೈಪೋಟಿ ಇರುವಂತ ಪೋರ್ಟ್ಫೋಲಿಯೋ ಬೆಂಗಳೂರು ನಗರ ಅಭಿವೃದ್ಧಿ. ಡಿ.ಕೆ. ಶಿವಕುಮಾರ್ ಹಠ ಹಿಡಿದು ಪಡ್ಕೊಂಡಿದ್ದಂತ ಖಾತೆಯದು ಕಳೆದ ಕ್ಯಾಬಿನೆಟ್ ಅಲ್ಲಿ. ಈಗ ಯಾರೇ ಪಾಲಾಗುತ್ತೆ ಆ ಖಾತೆ ಅನ್ನುವಂತ ಕುತೂಹಲ ಇದೆ. ಎಲ್ಲರ ಕಣ್ಣು ಕೂಡ ಆ ಖಾತೆಯ ಮೇಲಿದೆ. ಬೆಂಗಳೂರು ನಗರ ಅಭಿವೃದ್ಧಿ ಬಿಜೆಪಿ ಇದ್ದಾಗ ಮುಖ್ಯಮಂತ್ರಿಗಳ ಬಳಿಯೇ ಇರ್ತಾ ಇತ್ತು ಆ ಖಾತೆ. ಹಿಂದೆ ಸಿದ್ದರಾಮಯ್ಯ ಅವರ ಆಡಳಿತದಲ್ಲೂ ಅವರ ಕೈಯಲ್ಲೇ ಇರ್ತಾ ಇತ್ತು. ಡಿ.ಕೆ. ಶಿವಕುಮಾರ್ ಅದನ್ನ ಹಠ ಹಿಡಿದು ತಮಗೆ ತೆಗೆದುಕೊಂಡ್ರು ಬೆಂಗಳೂರು ನಗರ ಅಭಿವೃದ್ಧಿ. ಈ ಬಾರಿ ಯಾರ ಪಾಲಾಗುತ್ತೆ? ರಾಮಲಿಂಗಾರೆಡ್ಡಿ ಹೆಸರಿದೆ. ಬೆಂಗಳೂರಿನ ಸೀನಿಯರ್ ಮೋಸ್ಟ್ MLA. ಕೃಷ್ಣ ಬೈರೇಗೌಡರು, KJ ಜಾರ್ಜ್. ಬೆಂಗಳೂರಿನ ಹೊರಗಿನವರಾದಂಥ ತುಮಕೂರಿನವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಬೆಂಗಳೂರು ನಗರ ಅಭಿವೃದ್ಧಿಯ ಮೇಲೆ ಕಣ್ಣಿಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ರಾಮನಗರ ಜಿಲ್ಲೆಯವರು. ಅವರು ಬೆಂಗಳೂರು ನಗರ ಅಭಿವೃದ್ಧಿ ಖಾತೆಯನ್ನ ನಿಭಾಯಿಸಿದ್ರು 3 ವರ್ಷ. ಈಗ ಈ ಖಾತೆ ಯಾರ ಪಾಲಾಗತ್ತೆ? 4 ಜನ ಕ್ಯಾಬಿನೆಟ್ ಅಲ್ಲಿ ಇದ್ದಾರೆ. ಬೆಂಗಳೂರಿನ ಶಾಸಕರೇ 4 ಜನ ಕ್ಯಾಬಿನೆಟ್ ಅಲ್ಲಿ ಇದ್ದಾರೆ. ಮೊದಲ ಹಂತದ ಕ್ಯಾಬಿನೆಟ್ ನಲ್ಲಿ ಸೀನಿಯರ್ ಮೋಸ್ಟ್ ಅಂತ ಬಂದ್ರೆ ರಾಮಲಿಂಗಾರೆಡ್ಡಿ. GBA ಎಲೆಕ್ಷನ್ ಅಂತ ಬಂದಾಗ ರಾಮಲಿಂಗಾರೆಡ್ಡಿ ಬಗ್ಗೆ ಯೋಚನೆ ಮಾಡಬಹುದು. KJ ಜಾರ್ಜ್ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಆ ಖಾತೆಯಲ್ಲಿ ಅಂತಂದ್ರೆ ಕೃಷ್ಣ ಬೈರೇಗೌಡ. ಸೊ ಈ ಆಯ್ಕೆಗಳ ಪೈಕಿ ಡಿ.ಕೆ. ಶಿವಕುಮಾರ್ ಏನು ಯೋಚನೆ ಮಾಡ್ತಾರೆ ಪೋರ್ಟ್ಫೋಲಿಯೋ ವಿಚಾರದಲ್ಲಿ ಅನ್ನೋದು ಪ್ರಶ್ನೆ ಇರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಕ್ಷಾ ನೇರ ಸಂಪರ್ಕದಲ್ಲಿ. ರಕ್ಷಾ, 5 ಪಾಲಿಕೆಗಳು, BDA, BW, BMRCL ಪ್ರಮುಖ ಜವಾಬ್ದಾರಿಯನ್ನು ನಿಭಾಯಿಸಬೇಕಾದವರು. ಎಲ್ಲರದ್ದು ನಿರೀಕ್ಷೆ ಇದೆ ನನಗೆ ಸಿಗತ್ತೆ ಅಂತ. ಏನು ಲೆಕ್ಕಾಚಾರಗಳು ನಡೀತಾ ಇದೆ? ರಕ್ಷಿತ್, ಬೆಂಗಳೂರು ಉಸ್ತುವಾರಿ, ಬೆಂಗಳೂರು ನಗರ ಅಭಿವೃದ್ಧಿ ಅಂದರೆ ಅದೊಂಥರ ಮಿನಿ ಕರ್ನಾಟಕವನ್ನೇ ಹ್ಯಾಂಡ್ಲ್ ಮಾಡ್ದಂಗೆ ಎಲ್ಲ ರೀತಿಯಾದಂತಹ ಇಲಾಖೆಗಳನ್ನು ಒಳಗೊಂಡಂತಹ ಒಂದು ಮಿನಿ ವಿಧಾನಸೌಧವೇ ಬೆಂಗಳೂರಿನ ಒಂದು ಉಸ್ತುವಾರಿಯಲ್ಲಿ, ಬೆಂಗಳೂರಿನ ಒಂದು ನಗರಾಭಿವೃದ್ಧಿ ಇಲಾಖೆಯಲ್ಲಿ ನಡೆಯುತ್ತೆ. 1 ಕೋಟಿಗೂ ಕೂಡ ಹೆಚ್ಚಿನ ಜನ ಇರ್ತಕ್ಕಂಥದ್ದು, 1.5 ಕೋಟಿ ಜನ ಇರ್ತಕ್ಕಂಥ ಒಂದು ಬೆಂಗಳೂರಿನಲ್ಲಿ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಸಾಕಷ್ಟು ಅನುದಾನ ಹರಿದು ಬರುತ್ತೆ. ಹಾಗೆಯೇ ಇಲ್ಲಿ ಕಲೆಕ್ಟ್ ಆಗುವಂತಹ ಆದಾಯ ಕೂಡ ಹೆಚ್ಚಾಗಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡಿದವರು ಇಡೀ ವಿಧಾನಸೌಧವನ್ನೇ ನಡೆಸಬಲ್ಲರು ಅನ್ನುವಂತಹ ಒಂದು ಪ್ರತಿಷ್ಠೆ. ಹಾಗಾಗಿ ಬೆಂಗಳೂರು ನಗರಾಭಿವೃದ್ಧಿಯನ್ನು ಪಡ್ಕೊಳ್ಳೋದು ಖಾತೆಯನ್ನ ಅಂತ ಅಂದ್ರೆ ಪ್ರತಿ ಸಚಿವರಿಗೂ ಕೂಡ ಅದು ಪ್ರತಿಷ್ಠೆ ಆಗಿರುತ್ತೆ. ಈ ಹಿಂದೆ ನಾವು ನೋಡಿದಾಗ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಶಾಸಕರಿಗೆ ಈ ಖಾತೆಯನ್ನ ಹಂಚಿಕೆ ಮಾಡಲಾಗ್ತಿತ್ತು, ಬೆಂಗಳೂರಿನಲ್ಲಿ ಆಕ್ಟಿವ್ ಆಗಿರುವಂತವರಿಗೆ. ಆದ್ರೆ ಕಳೆದ ಬಾರಿ ಸಿದ್ದರಾಮಯ್ಯನವರು CM ಆಗಿದ್ದಂತಹ ಕಾಲದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ತಮ್ಮ ಬಳಿಯೇ ಇಟ್ಕೊಂತಾರೆ. ಅವಾಗ್ಲಿಂದ ಒಂದು ಟ್ರೆಂಡ್ ಶುರು ಆಗುತ್ತೆ. ಯಾರು CM ಆಗ್ತಾರೋ ಅವರೇ ಬೆಂಗಳೂರು ನಗರಾಭಿವೃದ್ಧಿಯನ್ನ ಇಟ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ಬಿಜೆಪಿ ಸರ್ಕಾರದಲ್ಲೂ ಕೂಡ CM ಬಳಿಯೇ ಈ ಖಾತೆಯನ್ನ ಇಟ್ಕೊಳ್ಳಲಾಗುತ್ತೆ. ಆದ್ರೆ ಡಿ.ಕೆ. ಶಿವಕುಮಾರ್ ಮಾತ್ರ ಹಠ ಬಿಡದೇನೆ DCM ಆದಾಗ ಬೆಂಗಳೂರು ನಗರ ಅಭಿವೃದ್ಧಿ ತಮಗೇ ಬೇಕು ಅಂತ, ಬೆಂಗಳೂರಿನ ಶಾಸಕರು ಅಲ್ಲದಿದ್ರೂ ಕೂಡ ಪಕ್ಕದ ಜಿಲ್ಲೆಯ ಶಾಸಕರಾದರೂ ಕೂಡ ಅವರು ಬೆಂಗಳೂರು ನಗರಾಭಿವೃದ್ಧಿಯನ್ನು ಪಡ್ಕೊಂತಾರೆ. ಆ ಟೈಮ್ನಲ್ಲಿ ಬೆಂಗಳೂರಿನಲ್ಲಿ 8 ಬಾರಿ ಗೆಲುವನ್ನು ಸಾಧಿಸಿದಂತಹ ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಅಂದ್ರೆ ಆ ಟೈಮ್ನಲ್ಲಿ ಅವರಿಗೆ ಸಿಕ್ಕಂತಹ ಒಂದು ಇಲಾಖೆಗಳ ಮೇಲೆ, ಖಾತೆಗಳ ಮೇಲೆ ಅವರಿಗೆ ಸಮಾಧಾನ ಇರೋದಿಲ್ಲ. ನನ್ನ ಹಿರಿತನಕ್ಕೆ ತಕ್ಕದಾದಂತಹ ಒಂದು ಖಾತೆಯನ್ನು ನೀಡಲಿಲ್ಲ ಅಂತ. ಆಗ ಖುದ್ದು DCM ಆಗಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರು ಅವರ ಮನೆಗೆ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ಮತ್ತೊಂದು ಮುಜರಾಯಿ ಇಲಾಖೆಯನ್ನು ಕೂಡ ಸಾರಿಗೆ ಇಲಾಖೆ ಜೊತೆ ಸೇರಿಸಿ ರಾಮಲಿಂಗಾರೆಡ್ಡಿಗೆ ಕೊಡೋದ್ರ ಜೊತೆಗೆ ಮುಂದಿನ 2.5 ವರ್ಷ ಆದ್ಮೇಲೆ ತಾನು CM ಆಗೋದಾಗಿಯೂ, ಹಾಗೇನೇ ಆ ಸಂದರ್ಭದಲ್ಲಿ ನಿಮಗೆ ಖಾತೆಯನ್ನು ನೀಡ್ತೀನಿ, ನಗರಾಭಿವೃದ್ಧಿ ಖಾತೆಯನ್ನು ಅಂತ ಹೇಳಿ ಬಂದಿದ್ರು ಅನ್ನುವಂತಹ ಮಾತುಗಳು ಕೂಡ ಚಾಲನೆಯಲ್ಲಿ ಇರ್ತಕ್ಕಂಥದ್ದು. ಅದಾದ ನಂತರ ಇದೀಗ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ರಾಮಲಿಂಗಾರೆಡ್ಡಿ ಪಟ್ಟಿಡಿದ್ರೆ DCM ಖಾತೆ ಜೊತೆನಲ್ಲಿ ನನಗೆ ಬೆಂಗಳೂರು ನಗರಾಭಿವೃದ್ಧಿಯೂ ಬೇಕು ಅಂತ ಪಕ್ಕದ ಜಿಲ್ಲೆಯವರಾಗಿರುವಂತಹ ಜಿ ಪರಮೇಶ್ವರ್ ಕೂಡ ಪಟ್ಟು ಹಿಡಿದು ಕೂತಿದ್ದಾರೆ ಅಂತಕ್ಕಂಥದ್ದು. ಜೊತೆಗೆ ಕೃಷ್ಣ ಬೈರೇಗೌಡ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂದ್ರೆ, ನೀವು ಹೇಳ್ದಂಗೆ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ GBA ಎಲೆಕ್ಷನ್ ಬರ್ತಾ ಇದೆ. ಬೆಂಗಳೂರಿನ ನಾಡಿ ಮಿಡಿತ ಬಲ್ಲಂತಹ ಶಾಸಕರಿಗೆ ಈ ಒಂದು ಖಾತೆಯನ್ನು ಹಂಚಿಕೆ ಮಾಡಬೇಕು ಅಂತ ಆಗಿದ್ದೇ ಆದಂತಹ ಕಾಲದಲ್ಲಿ ಕೃಷ್ಣ ಬೈರೇಗೌಡ ಹಾಗೂ ರಾಮಲಿಂಗಾರೆಡ್ಡಿ ಜೊತೆಗೆ ಜಾರ್ಜ್ ಅವರ ಹೆಸರು ಕೂಡ ಬಹುವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ರಕ್ಷತ್, ಥ್ಯಾಂಕ್ ಯು ರಕ್ಷಾ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.